ಜೈ ಹಿಂದ್. ನೋಡ್ರಿ, ಎಷ್ಟೋ ಜನರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಡೌಟ್ಸ್ ಗಳಿರ್ತಾವ. ಸರ್, ಆನ್ಲೈನ್ ಎಕ್ಸಾಮ್ ಹೆಂಗಿರುತ್ತ, ನನ್ ಕಂಪ್ಯೂಟರ್ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದ, ನನಗೆ ಎಕ್ಸಾಮ್ ಬರೆಯಕ್ ಆಗುತ್ತೋ ಇಲ್ಲೋ ಅಂತಂದೇಳಿ. ಸೊ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ತಗೊಳ್ರಿ, GD ಆಗಿರ್ಬೋದು, MTS, CGL, CHSL, RRB ಎಕ್ಸಾಮ್ಸ್ಗಳು, ಆಮೇಲೆ ಎಲ್ಲಾ ಮಿಲಿಟರಿ ಎಕ್ಸಾಮ್ಸ್ಗಳು, ಮೇ ಬಿ ಅದರ್ ಮತ್ ಬೇರೆ ಬೇರೆ ಎಕ್ಸಾಮ್ಸ್ಗಳು ಬರ್ತಾವ. ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಲೈನ್ ಇರೋದ್ರಿಂದ ಹೆಂಗಿರ್ತಿದ್ವಿ. ಸೊ ನಿಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ, ಈ ರೀತಿಯಾಗಿ ಇರುತ್ತೆ ಅಂತಂದ್ ಹೇಳಿ. ಸೊ ಒಂದು ಐಡಿಯಾ ಬರುತ್ತೆ ನಿಮ್ಗ ಕ್ಲಿಯರ್ ಆಗಿ. ಓಕೆ, ಸೊ ನೀವು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ನಿಮ್ಗೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಎಕ್ಸಾಮ್ದು ಆನ್ಲೈನ್ ಎಕ್ಸಾಮು ಒಂದ್ ತಲೆಗಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಡೌಟ್ ಹೋಗ್ಬಿಡುತ್ತೆ ನಿಮ್ಗೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡೌಟ್ ಹೋಗ್ಬಿಡುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೊಂದು ನಾನೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಲಿಂಕ್ ಅನ್ನ ಕೊಡ್ತೀನಿ. ಸೊ ಮೇ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲ ವಿಡಿಯೋಸ್ಗಳು ಚೆನ್ನಾಗಿಲ್ಲಾದ್ರೂ ನೋಡಿದ್ರ ಅಂತಂದ್ ಹೇಳಿದ್ರೆ ಕಮೆಂಟ್ ಹಾಕ್ರಿ, ಸರ್ ನಾವು ಒಂದ್ ಎಕ್ಸಾಮ್ ಲಿಂಕ್ ಕೊಡ್ರಿ ಅಂತಂದ್ ಹೇಳಿ. ನಾನು ಲಿಂಕ್ ಅನ್ನ ಕೊಡ್ತೀನಿ. ಸೇಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅದೇ ತರ ಈಗ ರೋಲ್ ನಂಬರ್ ಇರುತ್ತಲ್ಲ, ರೋಲ್ ನಂಬರ್ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ನೇಮ್ ಎಂಟರ್ ಮಾಡೋದು. ಅದಾದ ನಂತರ ನೆಕ್ಸ್ಟ್ ನಿಮ್ದು ಪಾಸ್ವರ್ಡ್ ಬದಲಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಇಮೇಲು ಅಥವಾ ಏನಾದ್ರೂ ಒಂದು ಬೇರೆ ಇಮೇಲ್ ಬದಲಾಗಿ ಏನೋ ಒಂದು ಎಂಟರ್ ಮಾಡೋಕೆ ಏನಂತಂದ್ ಹೇಳಿದ್ರೆ ನಾನು 2 ಪ್ಲೇಸ್ ಗಳನ್ನ ಕೊಡ್ತೀನಿ. ಅದ್ ಮಾಡಿ ನೀವು ಸಬ್ಮಿಟ್ ಕೊಟ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಓಪನ್ ಆಗುತ್ತೆ. ಕ್ವಶನ್ಸ್ ಗಳು ಇರ್ತಾವ, ನೀವು ಯಾವ್ದು ಆನ್ಸರ್ ಕರೆಕ್ಟ್ ಇರುತ್ತೆ ಆ ಸಿಸ್ಟಮ್ ಇರುತ್ತೆ. ಆ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು 15 ಕ್ವಶನ್ಸ್ ಗಳನ್ನ ನಾನು ಕೊಟ್ಬಿಟ್ಟು ಸೇಮ್ ಎಕ್ಸಾಮ್ ರೀತಿಯಾಗಿ ನಾನು ನಿಮ್ಗೊಂದು ಕಂಡಕ್ಟ್ ಮಾಡ್ತೀನಿ ಎಲ್ರಿಗೂ. ನಿಮ್ಗೆ ಬೇಕು ಅಂತಂದ್ ಹೇಳ್ಬಿಟ್ಟು ನೀವೆಲ್ಲಾದ್ರೂ ಕಮೆಂಟ್ಸ್ ಗಳನ್ನ ಹಾಕಿದ್ರೆ ಕ್ಲಿಯರ್ ಎಲ್ರಿಗೂ. ನೀವೇನ್ ಮಾಡ್ಬೇಕು, ಆ ಲಿಂಕ್ ಅನ್ನ ತಗೊಂಡು, ಸೊ ವಾಟ್ಸಪ್ ಅಲ್ಲ ಟೆಲಿಗ್ರಾಮ್ ಅಲ್ಲಿ ಆ ಲಿಂಕ್ ಅನ್ನ ತಗೊಂಡು ನಿಮ್ಮ ನಿಯರ್ ಅಲ್ಲಿ ಎಲ್ಲಾದ್ರೂ ಸೈಬರ್ ಸೆಂಟರ್ ಇರ್ತಾವ, ನಿಮ್ ಊರಲ್ಲಿ ಆಗಿರ್ಬೋದು ಅಥವಾ ನಿಮ್ ತಾಲೂಕಲ್ಲಿ ಸೈಬರ್ ಸೆಂಟರ್ ಗಳು ಇರ್ತಾವಲ್ಲ, ಅಲ್ಲಿ ಹೋಗ್ಬಿಟ್ಟು ಆ ಅಣ್ಣಗೆ ಏನ್ ಹೇಳೋದಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಈ ಲಿಂಕ್ ಅನ್ನ ಓಪನ್ ಮಾಡಿ ಕೊಡ್ಪಾ ಅಂತಂದ್ ಹೇಳಿ. ಓಪನ್ ಮಾಡಿಕೊಟ್ಟಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಪೇಜ್ ಸೇಮ್ ಯಾವ ತರ ಇರ್ತೈತಿ ಸಿಸ್ಟಮ್ ಅಲ್ಲಿ, ಸೈಬರ್ ಸೆಂಟರ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಇರ್ತೈತಿ. ಇವನ್ ನಿಮ್ಗೆ ಎಕ್ಸಾಮ್ ಹಾಲ್ ಅಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಇದೇ ರೀತಿಯಾಗಿರುತ್ತೆ. ಸೈಬರ್ ಸೆಂಟರ್ಗೆ ಹೋದ್ರೆ ಸಾಕು, ನಾನು ಲಿಂಕ್ ಕೊಡ್ತೀನಿ, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ ಎಕ್ಸಾಮ್ ಬರ್ದ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ನೋಡ್ರಿ, ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಟೇಬಲ್ ಮೇಲೆ ಈ ತರ ನಿಮ್ಗೆ ಲ್ಯಾಪ್ಟಾಪ್ ಅನ್ನ ಅಥವಾ ಕಂಪ್ಯೂಟರ್ ನ ಇಟ್ಟಿರ್ತಾರೆ. ಸೈಡ್ ಈ ರೀತಿಯಾಗಿ ಒಂದು ಇದು ಮೌಸ್ ಇರುತ್ತೆ. ಇದನ್ನ ಅಳಗಾಡ್ಸಿದ್ರಿ ಅಂತಂದ್ ಹೇಳಿದ್ರೆ ಈಗ ಹೆಂಗ್ ಕರ್ಸರ್ ಅಳಗಾಡ್ತೈತಲ್ಲ, ಇಲ್ಲಿ ನೋಡ್ರಿ ಈ ರೀತಿಯಾಗಿ ಅಲ್ಲ ಇದು ಎಲ್ಲ ಕಡೆ ಮೂವ್ ಆಗ್ತಿದೆಯಲ್ಲ, ಆ ತರ ಮೂವ್ ಆಗುತ್ತ. ಸೊ ಇದನ್ನ ನೀವೆಲ್ಲಾದ್ರೂ ಮೂವ್ ಮಾಡ್ರಿ ಅಂತಂದ್ ಹೇಳಿದ್ರೆ. ಈಗ ನೋಡ್ರಿ, ನಾನು ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬರ್ಬೇಕಿದು, ಇದು ಇಲ್ಲಿಗೆ ಐತೆ, ಇಲ್ಲಿಗೆ ಬರ್ಬೇಕಂತಂದ್ ಹೇಳಿದ್ರೆ ಈ ಮೌಸ್ ಅನ್ನ ನಾವು ಸ್ವಲ್ಪ ಮೂವ್ ಮಾಡಿದ್ರೆ ಬರುತ್ತೆ. ಇದು ಒಂದ್ ಸ್ವಲ್ಪ ನೀವು ನೆನ್ಪಿಡ್ಕೊಡ್ರಿ. ಆಮೇಲೆ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಆಮೇಲೆ ನೀವು ಲಿಂಕ್ ಅನ್ನ ಓಪನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಈ ರೀತಿಯಾಗಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೋಲ್ ನಂಬರ್ ಅನ್ನ ಹಾಕ್ಬೇಕು, ನಿಮ್ದು ಹಾಲ್ ಟಿಕೆಟ್ ಅಲ್ಲಿ ಇರುತ್ತಲ್ಲ ಅದನ್ನ. ಅದಾದ ನಂತರ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಸ್ವರ್ಡ್, ನಿಮ್ದು ಡೇಟ್ ಆಫ್ ಬರ್ತ್ ಹಾಕಂತಂದ್ ಹೇಳ್ತಿರುತ್ತೆ, ಅಥವಾ ಬೇರೆ ಏನೋ ಒಂದಿರುತ್ತೆ. ಆಮೇಲೆ ಸಬ್ಮಿಟ್ ಕೊಡ್ತೀರಿ, ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಸರ್, ನಮ್ಗೆ ಇದನ್ನ ಮೌಸ್ ನ ಯೂಸ್ ಮಾಡಕ್ ಬರಂಗಿಲ್ಲ ಅಲ್ರಿ. ಓನ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ರೈಟ್ ಸೈಡ್ ಒಂದ್ ಬಟನ್ ಇರುತ್ತೆ, ಇಲ್ಲೊಂದು ಅಂದ್ರೆ ಲೆಫ್ಟ್ ಸೈಡ್ ಒಂದ್ ಬಟನ್ ಇರ್ತೈತಿ, ಆಮೇಲೆ ರೈಟ್ ಸೈಡ್ ಒಂದ್ ಬಟನ್ ಇರುತ್ತೆ. ನಮ್ದೇನು ಇಲ್ಲ, ಈಗ ಸಬ್ಮಿಟ್ ಅಂತಂದ್ ಬಟನ್ ಇರುತ್ತೆ. ಈ ಕರ್ಸರ್ ನ ತಗೊಂಡ್ ಹೋಗೋದಲ್ಲಿ ಇಲ್ಲೇನೈತಲ್ಲ ಇದು ಕರ್ಸರ್ ಅಂತಂದ್ ಹೇಳ್ತೀವಿ, ತಗೊಂಡ್ ಹೋಗ್ಬಿಟ್ಟು ಇದನ್ನ ಕ್ಲಿಕ್ ಮಾಡೋ, ಇದನ್ನ ಇಲ್ಲಿ ಇಟ್ಬಿಟ್ಟು ಇದನ್ನ ಕ್ಲಿಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅದು ಸಬ್ಮಿಟ್ ಆಗತ್ತೆ. ಈಗ ಹೆಂಗ್ ನೀವು ಮೊಬೈಲ್ ಅಲ್ಲಿ ಟಚ್ ಮಾಡ್ತಾರಲ್ಲ, ಇದಕ್ಕಿಂತ ಕೀಪ್ಯಾಡ್ ಮೊಬೈಲ್ ಇರುತ್ತೆ ಗೊತ್ತಾ, ನೋಕಿಯಾ ಮೊಬೈಲ್ ಎಲ್ಲ ಇರ್ತೈತಿ, ನೀವು ಅದನ್ನ ಬಟನ್ ಪ್ರೆಸ್ ಮಾಡ್ತೀರಿ, ಸೇಮ್ ಹೇಳ್ತಾರೆ. ಇಲ್ಲಿ ಬಟನ್ ಪ್ರೆಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಸಬ್ಮಿಟ್ ಆಗತ್ತೆ. ಓನ್ಲಿ ಎಡಗಡೆದ್ ಮಾತ್ರ ಆಪರೇಟ್ ಮಾಡ್ಬೇಕು, ಬಲಗಡೆದ್ ನಿಮ್ಗೆ ಯೂಸೇ ಇಲ್ಲ, ಈ ಬಟನ್ ಯೂಸೇ ಇಲ್ಲ, ಓನ್ಲಿ ಎಡಗಡೆದ್. ಈ ತರ ಎಲ್ಲಾದ್ರೂ ಇತ್ತಂತಂದ್ ಹೇಳಿದ್ರೆ ಓನ್ಲಿ ಎಡಗಡೆದ್ ಮಾತ್ರ, ಲೆಫ್ಟ್ ಸೈಡ್. ಬಲಗಡೆದ್ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಯೂಸ್ ಇಲ್ಲ. ನೀವ್ ಏನಂತಂದ್ ಹೇಳಿದ್ರೆ ಆಪ್ಷನ್ ಸೆಲೆಕ್ಷನ್ ಮಾಡ್ಬೇಕಂದ್ರೂ ಕೂಡ ಎಡಗಡೆದ್ ಇದನ್ನ ಒತ್ತಬೇಕು, ಅವಾಗ ಸೆಲೆಕ್ಷನ್ ಆಗಿಬಿಡ್ತೈತೆ. ಕ್ಲಿಯರ್? ಲಾಸ್ಟ್ ಎಕ್ಸಾಮ್ ಸಬ್ಮಿಟ್ ಕೊಡ್ಬೇಕಂದ್ರೂ ಕೂಡ ಇದನ್ನ ಒತ್ತಬೇಕು, ಅವ್ರು ನಿಮ್ಗೆ ಹೇಳ್ಕೊಡ್ತಾರ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿ ರೋಲ್ ನಂಬರ್ ಹಾಕಿದ್ವಿ, ಡೇಟ್ ಆಫ್ ಬರ್ತ್ ಹಾಕಿದ್ವಿ, ಸಬ್ಮಿಟ್ ಕೊಟ್ವಿ. ಸಬ್ಮಿಟ್ ಕೊಟ್ಟ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದೇನೋ ಓಪನ್ ಆಗತ್ತೆ. ಸೊ ಫಸ್ಟ್ ಸೆಕ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ GK ಅನ್ಕೊಳ್ರಿ. GK ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 25 ಕ್ವಶನ್ಸ್ ಇರ್ತಾವ. ಸೇಮ್ ಇದೇ ತರ ಅಂದ್ರೆ ಎಕ್ಸಾಕ್ಟ್ಲಿ ಅಂತಲ್ಲ, ಆಲ್ಮೋಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 95% ಇದೇ ತರ ಸೇಮ್ ಇರುತ್ತೆ. ನಿಮ್ಗೆ ಇಲ್ಲಿ ಎಷ್ಟು ಕ್ವಶನ್ಸ್ ಗಳಿರ್ತಾವ, ಅಥವಾ ನಿಮ್ಗೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಡ್ ಇರ್ಬೋದು ಇದು ಸಿಸ್ಟಮ್, ಇಲ್ಲ ಅಂತಂದ್ ಹೇಳಿದ್ರೆ ಈ ತರ ಕೆಳಗಡೆ ಇರ್ಬೋದು, ಇಲ್ಲ ಮೇಲ್ಗಡೆ ಇರ್ಬೋದು. ಸೊ ಒಂದೊಂದ್ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಮೇಲ್ಗಡೆ ಕೊಟ್ಬಿಟ್ಟಿರ್ತಾನೆ 1, 2, 3 ಕ್ವಶನ್ಸ್ ಗಳನ್ನ. ಈಗ ನಾವು ಸೈಡ್ ಇಲ್ಲಿ ತಗೊಂಡ್ವಿ, ಸೇಮ್ ಇದೇ ತರ ಇರುತ್ತೆ. ನಾವು ಏನಪ್ಪಾ ಅಂತಂದ್ ಹೇಳಿದ್ರೆ ಓದ್ಬೇಕು. ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಕೆಳಗಡೆ ಆಪ್ಷನ್ಸ್ ಇದಾವ, ಬುಧ, ಶುಕ್ರ, ಮಂಗಳ, ಗುರು ಅಂತಂದ್ ಹೇಳ್ಬಿಟ್ಟು.
ಸೊ ಇದ್ರೊಳಗಡೆಯಿಂದ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಯಾವ್ದೋ ಒಂದು ಸೆಲೆಕ್ಷನ್ ಮಾಡ್ಬೇಕು. ಈಗೇನ ನನಗೆ ಆನ್ಸರ್ ಏನೈತಿ ಇಲ್ಲಿ ಕರೆಕ್ಟ್ ಆಗಿರೋದು, ಸರ್ ಶುಕ್ರ ಗ್ರಹ ಐತ್ರಿ. ಇಲ್ಲಿ ಏನೈತಿಲ್ಲ ಕರ್ಸರ್ ಇಲ್ಲಿಗೆ ತಗೊಂಡ್ ಬಂದ್ಬಿಟ್ಟು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಮೌಸ್ ಇರುತ್ತಲ್ಲ ನಿಮ್ದು, ಮೌಸ್ ಇರುತ್ತಲ್ಲ, ಇಲ್ಲಿ ಎಡಗಡೆ ಬಟನ್ ನೀವು ಕ್ಲಿಕ್ ಒಂದ್ ಸ್ವಲ್ಪ ಇಲ್ಲಿ ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ಕ್ಲಿಕ್ ಆಗತ್ತ, ಸೆಲೆಕ್ಷನ್ ಆಗತ್ತ. ಸೆಲೆಕ್ಷನ್ ಆದಾಗ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತ. ಸೊ ನೀವೇನಪ್ಪಾ ಅಂತಂದ ಹೇಳಿದ್ರೆ ಒಂದನೇ ಕ್ವಶನ್ ಸೆಲೆಕ್ಷನ್ ಮಾಡಿದ್ರಿ, ಸೊ ನೀವು ಅದನ್ನ ಅಟೆಂಡ್ ಮಾಡಿದ್ರಿ ಅಂದಂಗೆ. ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಅಟೆಂಡ್ ಮಾಡಿದ್ರಿ, ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಗ್ರೀನ್ ಕಲರ್, ಹಸಿರು ಕಲರ್ ಅಥವಾ ಯಾವ್ದೋ ಒಂದು ಕಲರ್ ಏನಂತಂದ ಹೇಳಿದ್ರೆ ಫಿಲ್ ಆಗತ್ತ. ಸೇಮ್ ಆಲ್ಮೋಸ್ಟ್ ಹಿಂಗೆ ಇರ್ತೈತಿ. ನಾನು ಕಲರ್ ಚೇಂಜ್ ಮಾಡಿರ್ಬೋದು ಅಷ್ಟ, ಬಟ್ ಆದ್ರೆ ಅಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನಾನು ಇದನ್ನ ಒಂದೇ ಸೆಲೆಕ್ಷನ್ ಮಾಡಿದ್ನ, ಇಲ್ಲಿ ಸೆಲೆಕ್ಷನ್ ಆಗೋಯ್ತು ಅಂದ್ರೆ ನಾನು ಅದನ್ನ ಅಟೆಂಡ್ ಮಾಡಿದೀನಿ. ತಪ್ಪು ತಪ್ಪು ಮಾಡ್ರಿ, ಕರೆಕ್ಟ್ ಮಾಡ್ರಿ. ನಾನು ಇವಾಗ ಶುಕ್ರ ಗ್ರಹ ಕರೆಕ್ಟ್ ಐತಿ, ನಾನು ಈಗ ಗುರು ಗ್ರಹ ಹಾಕಿರ್ತೇನೆ, ಅವಾಗೂ ಕೂಡ ಏನಂತಂದ ಹೇಳಿದ್ರೆ ಈ ಹಸಿರು ಬಟನ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಗೆ ಬರ್ತೈತಿ, ಅವಾಗ ಒಂದೇದ್ ಅಟೆಂಡ್ ಮಾಡಿದಿರಿ ಅಂತಂದ್ ಹೇಳ್ತೇನೆ. ನಿಮ್ಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಹೇಳಂಗಿಲ್ಲ, ನೀವು ಅಟೆಂಡ್ ಮಾಡಿದಿರೋ ಇಲ್ಲೋ ಅಂತಂದ್ ಹೇಳ್ತೈತಿ. ಕ್ಲಿಯರ್ ಎಲ್ರಿಗೂ? ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಒಂದನೇ ಕ್ವಶನ್ ಅಟೆಂಡ್ ಮಾಡಿದ್ರೆ ನೆಕ್ಸ್ಟ್ ನೀವು ಇದು ಒಂದನೇ ಕ್ವಶನ್ ಆದ ನಂತರ ಹಿಂಗ್ ಎರಡನೇ ಕ್ವಶನ್ ಮೇಲೆ ಒಂದೊಂದ್ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಎರಡನೇ ಕ್ವಶನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇನ್ ಒಂದೊಂದ್ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಬಟನ್ ಗಳಿರ್ತಾವ, ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಅಂತಂದ ಹೇಳಿ ಬಟನ್ ಇರುತ್ತೆ. ಇಲ್ಲಿ ನೋಡ್ರಿ, ಈಗ ನಾನು ಒಂದೇದ್ ಅಟೆಂಡ್ ಮಾಡಿದ್ನ, ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಅಂತಂದ್ ಇರುತ್ತೆ. ಸೊ ಇದ್ರ ಮೇಲೆ ಏನಪ್ಪಾ ಅಂತ ಕರ್ಸರ್ ತಗೊಂಡ್ ಬರೋದ, ಇಲ್ಲಿ ಕ್ಲಿಕ್ ಮಾಡೋದ. ನಾನು ಹೇಳಿದ್ನಲ್ಲ, ಸೊ ಈ ತರ ಮೌಸ್ ಇರುತ್ತೆ, ಇಲ್ಲಿ ಕರ್ಸರ್ ಇಲ್ಲಿಗೆ ತಗೊಂಡ್ ಬಂದ್ ಇಲ್ಲಿ ಇಲ್ಲಿ ಎಡಗಡೆ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಏನತ್ತ ನೆಕ್ಸ್ಟ್ ಎರಡನೇ ಕ್ವಶನ್ ಓಪನ್ ಆಗತ್ತ. ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿಯೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ವಾರ್ಷಿಕ ಮಳೆ ಎಲ್ಲಿ ಬರುತ್ತ? ಓಕೆಪ್ಪ, ಎಲ್ರಿಗೂ ಗೊತ್ತೈತಿ, ಆಪ್ಷನ್ಸ್ ಗಳ ಒಳಗಡೆ ಮಾಸಿನ್ರಾಮ್ ಒಳಗಡೆ ಜಾಸ್ತಿ ಐತಿ. ನಾನು ಅದನ್ನ ಹಾಕಂಗಿಲ್ಲ. ಈಗ ಯಾವ್ದೋ ಒಂದು ನಾವು ಸಿಕ್ಕಿಂದ ಅಂತಂದ್ ಈ ಆಪ್ಷನ್ ಅನ್ನು ನಾನು ಏನಪ್ಪಾ ಅಂತಂದ ಹೇಳಿದ್ರೆ ಸೆಲೆಕ್ಷನ್ ಮಾಡಿದೆ. ಈ ಆಪ್ಷನ್ ಐತಲ್ಲ ಇದನ್ನ ನಾನು ಸೆಲೆಕ್ಷನ್ ಮಾಡಿದೆ. ಸೆಲೆಕ್ಷನ್ ಮಾಡಿದ ನಂತರ ಏನ್ ಬರುತ್ತೆ? ಇಲ್ಲ ಓಕೆ, ನಾನು ಬೇರೆದ್ ಮಾಡ್ಕೊಂಡಿದ್ದೀನಿ, 4ನೇ ಆಪ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಮಾಡ್ಕೊಂಡಿಲ್ಲ, ನಂಗೆ ಇದು ಬೇಡ, ಇದನ್ನ ಆಪ್ಷನ್ ಅನ್ನ ನಾನೇನಪ್ಪಾ ಅಂತಂದ ಹೇಳಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಅವಾಗ ಹೆಂಗ್ ಬರುತ್ತೆ ನನಗ? ಈ ರೀತಿಯಾಗಿ 4ನೇ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡಿನಿ, 2ನೇ ಕ್ವಶನ್ ಕೂಡ ನೀನು ಅಟೆಂಡ್ ಮಾಡಿದಿ ಅಂತಂದ ಹೇಳಿ ನನಗೆ ಏನ್ ಬರುತ್ತೆ? ಸೊ ಈ ರೀತಿಯಾಗಿ ಬರುತ್ತೆ, ಒಂದು ಸ್ಕ್ರೀನ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಅಟೆಂಡ್ ಆಗ್ಬೇಕಲ್ಲ, ಸೊ ಈ ರೀತಿಯಾಗಿ ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ, ಅವಾಗ ಏನಾಗತ್ತ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಪೇಜ್ ನನಗೆ ಓಪನ್ ಆಗುತ್ತೆ. ಸೇಮ್ 3ನೇ ಕ್ವಶನ್ ಅದೇ ತರ. 3ನೇ ಕ್ವಶನ್ ಇಲ್ಲಿ ಏನೋ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ಹಗುರವಾದ ಅನಿಲ ಯಾವುದು ಅಂತಂದ ಹೇಳಿ, ಹಗುರವಾದ ಅನಿಲ ಯಾವುದು ಅಂತಂದ ಹೇಳಿರುತ್ತೆ. ಇಲ್ಲಿ ಆಪ್ಷನ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಹೀಲಿಯಮು ಅಂತಂದ ಹೇಳಿರುತ್ತೆ. ಇದ್ ನನಗ್ ಗೊತ್ತಿಲ್ಲ. ಇದನ್ ಗೊತ್ತಿಲ್ಲ ಅಂತಂದ ಹೇಳಿದ್ರೆ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಅದನ್ನ ಹಂಗ ಬಿಡ್ತೇನೆ. ನಂಗೆ ಇದು ಗೊತ್ತಿಲ್ಲ, ನಾನು ಮುಂದಿನ ಕ್ವಶನ್ ನೋಡ್ಬೇಕು. ಈಗ ನೆಕ್ಸ್ಟ್ ಅಂತಂದ್ ಹೊಡಿತೀನಿ. ನೆಕ್ಸ್ಟ್ ಅಂತಂದ್ ಹೊಡೆದ್ರಿನಪ್ಪ ಅಂತಂದ ಹೇಳಿದ್ರೆ ನಿಮ್ಗೆ ಏನಾಗತ್ತ? ನೆಕ್ಸ್ಟ್ ಕ್ವಶನ್ ಓಪನ್ ಆಗತ್ತ, 4ನೇ ಕ್ವಶನ್ ಓಪನ್ ಆಗತ್ತ. ಬಟ್ ಅದ್ರ ನಾನು 3ನೇ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಅಟೆಂಡ್ ಮಾಡಿಲ್ಲ, ಅದು ಬೇರೆ ಕಲರ್ ಬರುತ್ತೆ. ಸೊ ನಾನು ಅಟೆಂಡ್ ಮಾಡಿಲ್ಲ 3ನೇ ಕ್ವಶನ್ ಅಂತಂದ ಹೇಳಿದ್ರೆ ಅದೇನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಕಲರ್ ಬರುತ್ತ. ಕ್ಲಿಯರ್ ಎಲ್ರಿಗೂ? ಸೊ ಇವಾಗ ನಾವೇನಪ್ಪಾ ಅಂತಂದ ಹೇಳಿದ್ರೆ ಈಗ 4ನೇ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಫೋಟೋಸಿಂಥಸಿಸ್ ಅಲ್ಲಿ ಯಾವ ಏನಾದ್ರು ಯಾವ್ದೋ ವಸ್ತು ಇರುತ್ತೆ ಅಂತಂದ ಹೇಳಿ ಅವನು ಒಂದ್ ಕ್ವಶನ್ ಇರುತ್ತೆ, ಅದಕ್ಕೆ ಆಪ್ಷನ್ ಕೊಟ್ಟಿರ್ತಾನೆ. ಈಗೇನಪ್ಪಾ ಅಂತಂದ ಹೇಳಿದ್ರೆ ನಂಗೆ 4ನೇದು ಗೊತ್ತಿಲ್ಲ. ಸೊ ನಾನು ನೆಕ್ಸ್ಟ್ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ನಮ್ಗೆ ಏನ್ ಬರುತ್ತೆ? ಸರ್ ಮತ್ 3ನೇದು 4ನೇದು ಏನಪ್ಪಾ ಅಂತಂದ ಹೇಳಿದ್ರೆ ನನಗೆ ನಾನು ಅಟೆಂಡ್ ಮಾಡಿಲ್ಲ ಅಂತಂದ ಹೇಳುತ್ತೆ. ಆಮೇಲೆ 5ನೇ ಕ್ವಶನ್ ನೋಡ್ರಿ, 5ನೇ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಭಾರತ ದೇಶದ ರಾಜಧಾನಿ ಯಾವುದು ಅಂತಂದ ಹೇಳಿ ನಮ್ಗೇನ ಆನ್ಸರ್ ಗೊತ್ತಿರುತ್ತ, ದೆಹಲಿ ಅಂತಂದ ಹೇಳಿ ಆಪ್ಷನ್ ಹಾಕ್ತೀನಿ, ಅವಾಗ 5ನೇ ದಿನ ಅಟೆಂಡ್ ಆಗಿದೆ ಅಂತಂದ ಹೇಳಿ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಎಲ್ಲಿವರೆಗೂ ಬರ್ತಾವ? 25 ಕ್ವಶನ್ಸ್ ಒಳಗಡೆನು ಬರ್ತಾವ. ಹಂಗ ಮಾಡ್ತಾ ಹೋಗ್ತಾ ಇರೋದಷ್ಟೇ. ಎಲ್ಲ ನಿಂಗೆ ಕರೆಕ್ಟ್ ಮಾಡಿರೋದು ಅಥವಾ ನೀವು ಅಟೆಂಡ್ ಮಾಡಿರೋದೇನೋ ಎಲ್ಲ ಹಸಿರು ಕಲರ್ ಒಳಗಡೆ ಬರ್ತಿರ್ತಾವ. ಅಟೆಂಡ್ ಮಾಡಲ್ದೇ ಇರೋದು ಇನ್ನೊಂದು ಬೇರೆ ಯಾವ್ದೋ ಕಲರ್ ಅಲ್ಲಿ, ಇದೇ ಕಲರ್ ಬರ್ಬೇಕಂತಲ್ಲ, ಬೇರೆ ಬೇರೆ ಕಲರ್ ಗಳಲ್ಲಿ ನಿಮ್ಗೆ ತೋರಿಸ್ತಾರ. ಕ್ಲಿಯರ್ ಎಲ್ರಿಗೂ? ಸೊ ಇವಾಗ ಸರ್ ನಾನು ಅಟೆಂಡ್ ಮಾಡಲ್ದ್ರಿ, ಈಗ ನಾನು 25 ಕ್ವಶನ್ಸ್ ಗಳನ್ನ ಟಚ್ ಮಾಡಿನ್ರಿ, ನಾನು ಸಡನ್ ಆಗಿ ಏನೋ ನೆನಪು ಬಂದು ಇದನ್ನು ನಾನು ಹಾಕ್ಬೇಕ್ರಿ. ಅವಾಗ ನೀವು ಡೈರೆಕ್ಟ್ ಆಗಿ ಇದನ್ನ ತಗೊಂಡೋಗಿ ಕರ್ಸರ್ ತಗೊಂಡೋಗಿ 3ನೇದ್ರ ಮೇಲೆ ಇಟ್ಬಿಟ್ಟು ನೀವು ಎಡಗಡೆ ಎಲ್ಲಾದ್ರೂ ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ಕ್ವಶನ್ ಓಪನ್ ಆಗತ್ತಾ? ಡೈರೆಕ್ಟ್ ಆಗಿ 3ನೇ ಕ್ವಶನ್ ಓಪನ್ ಆಗತ್ತ. ಇವೆಲ್ಲ ಅಟೆಂಡ್ ಆಗಿರೋದು ಹಸಿರು ಕಲರ್ ಬರ್ತಾವೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ನಾರ್ಮಲ್ ಕಲರ್. 3ನೇದು ಓಪನ್ ಆಗುತ್ತೆ, ಅವಾಗ ನೀವೇನಪ್ಪಾ ಅಂತಂದ ಹೇಳಿದ್ರೆ 3ನೇದು ಯಾವ್ದಾದ್ರು ಒಂದು ಆಪ್ಷನ್ ನ ಚೂಸ್ ಮಾಡ್ರಿ, ನೆಕ್ಸ್ಟ್ ಅಂತ ಕೊಟ್ರಿ ಅಂತಂದ ಹೇಳಿದ್ರೆ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಹಸಿರು ಕಲರ್ ಆಗತ್ತ. ನೀವು ಯಾವಾಗ ಬೇಕಾದಾಗ ಹೆಂಗ್ ಬೇಕಾದಂಗ್ ನೀವೇನ್ ಮಾಡ್ಕೋಬಹುದು ಅಂತಂದ ಹೇಳಿದ್ರೆ ಅಟೆಂಡ್ ಅನ್ನ ಮಾಡ್ಬೋದು. ಕ್ಲಿಯರ್ ಎಲ್ರಿಗೂ? ಸೊ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿರುತ್ತೆ. ಸೇಮ್ ಏನಪ್ಪಾ ಅಂತಂದ ಹೇಳಿದ್ರೆ ಇದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಸಿಸ್ಟಮ್ ಇರುತ್ತೆ. ಇಲ್ಲಿ ಸೈಡ್ ಏನಿರುತ್ತಾ? ನಾವು ಎಷ್ಟು ಅಟೆಂಡ್ ಆಗಿದೀವಿ, ಏನ್ ಅಟೆಂಡ್ ಆಗಿದೀವಿ.
ಇನ್ ನೆಕ್ಸ್ಟ್ 25 ಕ್ವಶನ್ಸ್ ಗಳು ಮುಗಿದ್ರಿ ಸರ್, ನಾನು ಎಲ್ಲಾನು ಹಾಕಿದೇನ್ರಿ. 25 ಕ್ವಶನ್ ಮುಗಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತಂದಿರುತ್ತ. ನೆಕ್ಸ್ಟ್ ಅಂತಂದ್ ಇತ್ತು ಅಂತಂದ್ ಹೇಳಿದ್ರೆ ಅವಾಗ ಏನಾಗತ್ತ, ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ಸೆಕ್ಷನ್ ಇರುತ್ತೆ ನಿಮ್ದು, ಜಿ ಕೆ ಮುಗೀತು. ಜಿ ಕೆ ಮುಗಿದ ನಂತರ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗ್. ರೀಸನಿಂಗ್ ಅಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 1 ರಿಂದ 25 ಇರ್ತಾವ ಒಂದೊಂದ್ ಎಕ್ಸಾಮ್ ಅಲ್ಲಿ. ಇನ್ ಕೆಲವೊಂದ್ ಎಕ್ಸಾಮ್ಸ್ ಗಳಲ್ಲಿ ಏನಿರ್ತಾವಪ್ಪ ಅಂತಂದ್ ಹೇಳಿದ್ರೆ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದೇ ಕಡೆ ಈ ತರ ಕೊಟ್ಬಿಡ್ತಾರ. ಇಲ್ಲಿ ನೋಡ್ರಿ 1 ರಿಂದ 25 ಕ್ವಶನ್ಸ್ ಗಳು ಜಿ ಕೆ ಅಂತಂದೇಳಿ. ನೆಕ್ಸ್ಟ್ 26 ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 50 ಕ್ವಶನ್ಸ್ ಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 51 ರಿಂದ 75. ಆಮೇಲೆ ನೆಕ್ಸ್ಟ್ ಏನು 76 ರಿಂದ 100 ಕ್ವಶನ್ಸ್ ಗಳು ಅಂತಂದ್ ಹೇಳಿ ಇಲ್ಲೇ ಇರ್ತಾವ. ಕ್ಲಿಯರ್. ಈಗ ನಾನ್ ಈಗ ಏನಂತಂದ್ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಗಳಿರತ್ತ, ಇಲ್ಲಿ ನೆಕ್ಸ್ಟ್ ಅಂತಂದಿರತ್ತ. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬಟನ್ ಏನಂತಂದ್ ಹೇಳಿದ್ರೆ ಪ್ರೀವಿಯಸ್ ಅಂತಂದಿರತ್ತ. ಓಕೆ, ಇಲ್ಲಿ ನೋಡ್ರಿ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ 2ನೇ ಕ್ವಶನ್ ನಾನು ಅಟೆಂಡ್ ಮಾಡಕತ್ತಾನ. ಈಗ 1ನೇ ಕ್ವಶನ್ ಅಟೆಂಡ್ ಮಾಡೇನಿ, ಗ್ರೀನ್ ಕಲರ್ ಬಂದಿರ್ತೈತಿ. 2ನೇ ಕ್ವಶನ್ ಅಟೆಂಡ್ ಮಾಡಕತ್ತಾನ. ಈಗ ನಂಗೆ ಪ್ರೀವಿಯಸ್ ಅಂತಂದ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಹಿಂದ್ಗಡೆ ಕ್ವಶನ್ 1ಕ್ಕೆ ಹೋಗುತ್ತೆ. ನೆಕ್ಸ್ಟ್ ಅಂತ ಹೊಡೆದ್ರೆ ಅಂತಂದ್ ಹೇಳಿದ್ರೆ 2ನೇ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಹೊಡೆದ್ರೆ ಅಂತಂದ್ ಹೇಳಿದ್ರೆ 3ನೇ ಕ್ವಶನ್. ಈ ರೀತಿ ಈಗ ಅಟೆಂಡ್ ಮಾಡಿರೋದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಹಸಿರು ಕಲರ್ ಅಲ್ಲಿ ಇರ್ತಾವ. ಅಟೆಂಡ್ ಮಾಡದೇ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಯಾವುದೋ ಒಂದು ಕಲರ್ ಅಲ್ಲಿ ಇರುತ್ತೆ. ನೀವ್ ಯಾವಾಗ ಬೇಕಾದಾಗ ಇಲ್ಲಿ ಸರ್ ನಾನು ಇಲ್ಲೊಂದು ಕ್ವಶನ್ ಅಟೆಂಡ್ ಮಾಡಿಲ್ರಿ, 32ನೇ ಕ್ವಶನ್ ಅಟೆಂಡ್ ಮಾಡಿಲ್ರಿ, ಆಮೇಲೆ 70ನೇ ಕ್ವಶನ್ ಅಟೆಂಡ್ ಮಾಡಿಲ್ಲ, 81ನೇ ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂತಂದ್ ಹೇಳಿದ್ರೆ ನಾನು ಈಗ 81ನೇದು ಅಟೆಂಡ್ ಮಾಡ್ಬೇಕಿದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ರಂದ್ರೆ ನಿಮ್ಗೆ 81ನೇ ಕ್ವಶನ್ ಓಪನ್ ಆಗತ್ತ. ಸೊ ನಮ್ಗೆ ಈ ರೀತಿಯಾಗಿರುತ್ತೆ. ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಟೈಮಿಂಗ್ ಬೇರೆ ಇರುತ್ತೆ. ಇಲ್ಲಿ ಟೈಮಿಂಗ್ ಓಡ್ತಾ ಇರುತ್ತೆ. ನಿಮ್ಗೆ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 1 ಅವರ್ ಕೊಟ್ಟಿದಾರೆ ಅಂತಂದ್ ಹೇಳಿದ್ರೆ 1 ಅವರ್ ಇಲ್ಲಿ ಟೈಮಿಂಗ್ ಇರುತ್ತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಕಡಿಮೆ ಆಗ್ತಾ ಬರುತ್ತೆ. ಲಾಸ್ಟ್ ಏನೋ ಸಬ್ಮಿಟ್ ಅಂತಂದ್ ಹೇಳಿ ಕೊಟ್ಬಿಡ್ಬೇಕು. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಏನಿರ್ತೈತಿ, ಆನ್ಲೈನ್ ಎಕ್ಸಾಮ್ಸ್ ಗಳು ಇರ್ತಾವ. ಸೇಮ್ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಏನ್ ಕಂಪ್ಯೂಟರ್ ಗಳು ಇರ್ತಾವಲ್ಲ, ನೀವು ನೋಡಿರ್ಬೋದು ಎಲ್ಲಾ ಕಡೆ ಕಂಪ್ಯೂಟರ್ ಗಳನ್ನೆಲ್ಲಾರು ನೋಡಿರ್ತೀರಿ. ಸೇಮ್ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕಂಪ್ಯೂಟರ್ ಗಳು ಇರ್ತಾವ. ಬಾಳ ಟೆನ್ಷನ್ ತಗೊಳಂಗಿಲ್ಲ, ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಎಕ್ಸಾಮ್ಸ್ ಗಳನ್ನ ಬರಿಬಹುದು. ನಿಮ್ಗೆ ಏನ್ ಬರ್ಬೇಕೋ ಇದನ್ನ ಸರ್ಸಾಡೋದು ಬರ್ಬೇಕು. ಆಮೇಲೆ ನೆಕ್ಸ್ಟ್ ನಾ ಏನ್ ಹೇಳಿದೇನೆ ಸರ್, ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬಟನ್ ಇತ್ತು ಅಂತಂದ್ ಹೇಳಿದ್ರೆ ಎಡಗಡೆದ್ ಮಾತ್ರ, ನಿಮ್ಗೆ ಎಡಕೈ ಇರುತ್ತಲ್ಲ, ಎಡಗಡೆ ಸೈಡ್ ಒಂದು ಬಟನ್ ಇರುತ್ತೆ, ಅದನ್ನ ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಒತ್ತೋದು ಗೊತ್ತಿರ್ಬೇಕಷ್ಟ. ಇದನ್ ಬಿಟ್ಟು ಮತ್ತೇನಿರ್ಬೇಕು, ಏನು ಬೇಡ. ಅವಾಗ ನಿಮಗ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಓಡಾಡ್ತಿರ್ತಾರ ಇನ್ವಿಜಿಲೇಟರ್ಸ್ ಅಥವಾ ಯಾರೋ ಏನಂತಂದ್ ಹೇಳಿದ್ರೆ ಅವ್ರನ್ನ ಕೇಳಿದ್ರೆ ಸಾಕು. ಕೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರ, ಒಂದ್ ಟೈಮ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ. ಆಮೇಲೆ ನಿಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಸರ್ ನಾವ್ ಒಂದ್ಸರಿ ಟ್ರೈ ಮಾಡ್ತೀವ್ರಿ ಅಂತಂದ್ ಹೇಳಿದ್ರೆ ನಾನು ನಮ್ಗೊಂದೇನಪ್ಪಾ ಅಂತಂದ್ ಹೇಳಿ ಲಿಂಕ್ ಅನ್ನ ಕೊಡ್ತೀನಿ. ಸೊ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ ನೀವು ವಿಡಿಯೋಸ್ ಅನ್ನ ನೋಡಿದ್ರೆ ಅನ್ಕೊಡ್ರಿ, ಒಂದ್ ವಾರ ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ವಾರ ಬಿಟ್ಟು ಸೊ ಈ ವಿಡಿಯೋನ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ನೋಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತೇನೆ ನಾನು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಸೈಬರ್ ಸೆಂಟರ್ಗೆ ಹೋಗ್ರಿ. ಸೈಬರ್ ಸೆಂಟರ್ಗೆ ಹೋಗ್ರಿ. ಸೈಬರ್ ಸೆಂಟರ್ಗೆ ಹೋಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯೂಟ್ಯೂಬ್ ಒಳಗಡೆ ನನ್ನ ವಿಡಿಯೋಸ್ ನ ಓಪನ್ ಮಾಡ್ರಿ. ಈ ವಿಡಿಯೋ ಓಪನ್ ಮಾಡ್ರಿ. ನಾ ವಿಡಿಯೋದು ಯೂಟ್ಯೂಬ್ ಓಪನ್ ಮಾಡಿ, ವಿಡಿಯೋಸ್ ಅಲ್ಲಿ ಓಪನ್ ಮಾಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಲಿಂಕ್ ಇರುತ್ತೆ, ಎಕ್ಸಾಮ್ ಲಿಂಕ್ ಅಂತಂದ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗತ್ತೆ. ಇಲ್ಲಿ ನಾ ನಿಮ್ಗೆ ಏನ್ ಕೊಡ್ತಾನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನೇಮ್ ಕೊಡ್ತೇನೆ. ನೇಮು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಸೇಮ್ ಹಂಗೆ ಇಟ್ಕೊಳ್ಳೋಣ. ಇಲ್ಲಿ ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಡೇಟ್ ಆಫ್ ಬರ್ತ್ ನೇಮ್ ಹಾಕ್ರಿ, ನಿಮ್ದು ಡೇಟ್ ಆಫ್ ಬರ್ತ್ ಹಾಕ್ರಿ, ನೆಕ್ಸ್ಟ್ ಅಥವಾ ಸಬ್ಮಿಟ್ ಅಂತ ಕೊಡ್ರಿ. ನಿಮಗೆ ನೆಕ್ಸ್ಟ್ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಲಿಂಕ್ ಓಪನ್ ಆಗುತ್ತ, 1ನೇ ಕ್ವಶನ್ ಅಂತಂದ್ ಹೇಳಿ ಓಪನ್ ಆಗುತ್ತ. ಸೊ ಆ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೊಂದು ನಾನು ಎಕ್ಸಾಮ್ ರೆಡಿ ಮಾಡ್ಕೊಡ್ತೀನಿ. ಒಂದ್ ವಾರ ಬಿಟ್ಟು ಏನಂತಂದ್ ಹೇಳಿದ್ರೆ ಈ ವಿಡಿಯೋನ ಇನ್ನೊಂದ್ಸರಿ ನೋಡ್ಬಿಟ್ಟು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದ್ 10 ನಿಮಿಷ ಅಥವಾ ಒಂದೊಂದು ಅರ್ಧ ತಾಸು 30 ಮಿನಿಟ್ಸ್ ಸೈಬರ್ ಸೆಂಟರ್ ಹೋಗಿ ಏನಂತ ಅಂತ ಹೇಳಿದ್ರೆ ಒಂದ್ಸರಿ ಹೋಗಿ ಕಂಪ್ಯೂಟರ್ನ ಆಪರೇಟ್ ಮಾಡ್ರಿ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು. ನಿಮ್ಗೆ ಏನಂತಂದ್ ಹೇಳಿದ್ರೆ ಒಂದು ಭಯ ಹೋಗ್ಬಿಡುತ್ತೆ. ಎಕ್ಸಾಮ್ ಮೇಲೆ ಇರೋ ಏನಂತಂದ್ ಹೇಳಿದ್ರೆ ಭಯ ಹೋಗ್ಬಿಡುತ್ತೆ. ಆರಾಮಾಗಿ ಎಲ್ಲಾ ಎಕ್ಸಾಮ್ಸ್ ಗಳದ್ದು ಸೇಮ್ ಹಿಂಗೆ ಇರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.